Taste the Daily. Taste the Daily. ತಮಿಳುನಾಡಿನಲ್ಲಿ ಘನಘೋರ ದುರಂತವೊಂದು ನಡೆದುಬಿಟ್ಟಿದೆ. ನಟ ವಿಜಯ್ ದಳಪತಿ ರ್ಯಾಲಿಯಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಕಾಲ್ತುಳಿತದಲ್ಲಿ ಈವರೆಗೆ 40 ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮಕ್ಕಳು, ಮಹಿಳೆಯರು, ಪುರುಷರು ಸೇರಿ 40 ಮಂದಿ ಮೃತಪಟ್ಟಿದ್ದಾರೆ. 50ಕ್ಕಿಂತ ಹೆಚ್ಚು ಜನರಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಹಲವರ ಸ್ಥಿತಿ ಇನ್ನು ಚೇತರಿಸಿಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆ ಅಂತೆ. ಕರೂರು ಸರ್ಕಾರಿ ಆಸ್ಪತ್ರೆ ಸೇರಿ ಹಲವು ಆಸ್ಪತ್ರೆಗಳಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ನಟ ವಿಜಯ್ ಭಾಷಣದ ವೇಳೆ ನೂಕುನುಗ್ಗಲು ಉಂಟಾಗಿತ್ತು. ತಮಿಳುನಾಡಿನ ಕರೂರಿನಲ್ಲಿ ನಿನ್ನೆ ಸಂಭವಿಸಿದಂಥ ಒಂದು ಕಾಲ್ತುಳಿತ ಇದು. ನಟ ವಿಜಯ್ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥರಾಗಿದ್ದಾರೆ. ಅಂದರೆ TVK ಶಾರ್ಟ್ ಆಗಿ. ತಮಿಳುನಾಡು ಸರ್ಕಾರದಿಂದ ವರದಿ ಕೇಳಿದೆ ಕೇಂದ್ರ ಸರ್ಕಾರ. ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ ತಮಿಳುನಾಡು CM ಸ್ಟಾಲಿನ್. ಯಾಕೆಂದರೆ ಅಲ್ಲಿ ಸೂಕ್ತವಾಗಿ ತನಿಖೆ ಆಗಬೇಕು. ಘಟನೆಗೆ ಕಾರಣ ಏನು ಅನ್ನೋದು ಅಸಲಿ ಕಾರಣ ಗೊತ್ತಾಗಬೇಕು. ಯಾಕೆಂದರೆ ರಾಜಕೀಯವನ್ನು ಮಾಡಲಾಗ್ತಾ ಇದೆ, ನಾವು ನೋಡ್ತಾ ಇದ್ದೀವಿ, ಷಡ್ಯಂತ್ರ, ಕೈವಾಡ ಅಂಥೇಳಿ. ಆದರೆ ನಿರೀಕ್ಷೆಗಿಂತ ಹೆಚ್ಚಿನ ಜನ ಅಲ್ಲಿ ಸೇರಿರುವುದು ಕೂಡ ಪ್ರಮುಖವಾಗಿ ಬಲವಾದ ಕಾರಣ ಆಗ್ತಾ ಇದೆ. ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಯಾಕಂದರೆ ನಟ ವಿಜಯ್ ಅವರು ಈ ಹಿಂದೆ ಒಂದು 4 ರಿಂದ 5 ಕಾರ್ಯಕ್ರಮಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಅಲ್ಲಿ 10 ರಿಂದ 15 ಲಕ್ಷ ಜನ ಸೇರಿದರು. ಆಗ ಯಾವುದೇ ರೀತಿಯ ಅನಾಹುತಗಳಾಗಿರಲಿಲ್ಲ. ಆದರೆ ಈ ಕರೂರಿನಲ್ಲಿ ಆಗಿರುವಂತಹ ದುರಂತ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಮತ್ತು ಒಬ್ಬ ಸ್ಟಾರ್ ನಟ ಏನಿದ್ದಾರೆ ಅವರ ಜವಾಬ್ದಾರಿಯನ್ನು ತೋರಿಸಬೇಕಾಗಿತ್ತು. ಅವರು ನೇರವಾಗಿ ಚೆನ್ನೈಗೆ ಹೋಗ್ತಾರೆ. ಅಲ್ಲಿ ಆ ಘಟನೆ ಆಯಿತು ಅಂತ ಹೇಳಿದಾಗ ನೇರವಾಗಿ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಆಸ್ಪತ್ರೆಗೆ ಹೋಗಲಿಲ್ಲ, ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಲಿಲ್ಲ. ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ವಿಜಯ್ಗೆ. ಭಾಳ ಫ್ಯಾನ್ ಫಾಲೋವಿಂಗನ್ನು ಹೊಂದಿದ್ದಾರೆ, ಅದನ್ನು ಒಪ್ಕೊಳ್ತೀವಿ ನಾವು. ಆದರೆ ಒಬ್ಬ ಜವಾಬ್ದಾರಿಯುತ ನಟ ಮತ್ತು ಆ ಪಕ್ಷದ ಮುಖ್ಯಸ್ಥ, TVK ಪಕ್ಷದ ಮುಖ್ಯಸ್ಥರಾಗಿ ಅವರು ನಡೆದುಕೊಳ್ಬೇಕಾಗಿತ್ತು. ಆದರೆ ಹಾಗಾಗಲಿಲ್ಲ. ಅಲ್ಲಿ ರಾಜಕೀಯ ಭಾಷಣವನ್ನು ಮಾಡೋದೇ ಜಾಸ್ತಿ ಆಗಿಬಿಡ್ತು ಅವ್ರಿಗೆ. ಕರುಳು ಹಿಂಡುವಂತಿದೆ ಕರೂರು ಕಾಲ್ತುಳಿತದ ದೃಶ್ಯಗಳು. ಕಾಲ್ತುಳಿತದಲ್ಲಿ ಉಸಿರು ಚೆಲ್ಲಿದ ಪುಟ್ಟ ಪುಟ್ಟ ಮಕ್ಕಳು ನೋಡಿ, ಬಹಳ ನೋವು ತರ್ತಾ ಇರುವಂಥ ಸಂಗತಿ ಅಂತ ಹೇಳಿದ್ರೆ, ಸುಮಾರು 10 ರಿಂದ 15 ಜನ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಮಗುವಿನ ಮೃತದೇಹ ಹಿಡಿದು ತಂದೆ ಗೋಳಾಡ್ತಿರುವಂಥ ದೃಶ್ಯ ಎಂಥವ್ರಿಗೂ ಕೂಡ ಮನಸ್ಸು ಚುರ್ರೆನ್ನುವಂತೆ ಮಾಡುತ್ತೆ, ಕರುಳು ಹಿಂಡುತ್ತೆ. ಈ ದೃಶ್ಯ ಈಗ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಆ ಘನಘೋರ ದುರಂತದ ಭೀಕರತೆ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ. ಆ ತಂದೆಯ ಗೋಳಾಟ ನೋಡಿ ಆ ವೈದ್ಯರು ಕೂಡ ಕಣ್ಣೀರು ಹಾಕಿದ್ದಾರೆ. ಆಮೇಲೆ ಪ್ರಜ್ಞೆ ತಪ್ಪಿದ ಯುವತಿಯನ್ನು ಉಳಿಸೋಕೆ ಹರಸಾಹಸ ಪಡ್ತಾರೆ. ಜನಸಂದಣಿಯಿಂದ ಉಸಿರುಗಟ್ಟಿ ಪ್ರಜ್ಞೆ ತಪ್ತಾರೆ ಯುವತಿ ಪೋಷಕರಿಂದ ಉಳಿಸಿಕೊಳ್ಳಲು ಪರದಾಟ ಅಲ್ಲಿ ಮತ್ತೊಂದು ಆ ದುಃಖದ ಸನ್ನಿವೇಶಕ್ಕೆ ಕಾರಣ ಆಯಿತು. ಆಮೇಲೆ ಆಸ್ಪತ್ರೆಗೆ ಯುವತಿಯನ್ನು ರವಾನೆ ಮಾಡ್ತಾರೆ. ಆ ಯುವತಿಯ ಸ್ಥಿತಿ ನೋಡಿ ಪೋಷಕರು ತಲೆ ಚಚ್ಕೊಂಡು ಬಿಡ್ತಾರೆ. ನೋಡಿ, ಒಂದೊಂದು ದೃಶ್ಯ ಕೂಡ ಹೇಗಿದೆ, ಘನಘೋರವಾಗಿದೆ, ಕರಳು ಹಿಂಡುವಂತಿದೆ. ನೋಡಿ, ಆ ಯುವತಿ ಅಸ್ವಸ್ಥಗೊಂಡಿದ್ದಾರೆ, ಪೋಷಕರು ಅಳ್ತಾ ಇದ್ದಾರೆ, ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಾರೆ. ಮಹಿಳೆ ಅಲ್ಲಿ ಬಟ್ಟೆಗಳ ರಾಶಿ ಇದೆ, ಚಪ್ಪಲಿಗಳ ರಾಶಿ ಕಂಡು ಬರ್ತಾ ಇದೆ. ಪ್ರತಿಯೊಬ್ಬರ ಮನ ಕಲಕ್ತಾ ಇದೆ ಇಂಥ ದೃಶ್ಯಗಳು. ಅಂದರೆ ಅಭಿಮಾನ, ಹುಚ್ಚು ಅಭಿಮಾನ, ಅಂಧಾಭಿಮಾನ ಅಂತ ಹೇಳ್ತಾರಲ್ಲ ಅದು. ಏನೇ ಇರಲಿ, ವೈಯಕ್ತಿಕವಾಗಿ ಆ ನಟ ಫ್ಯಾನ್ ಫಾಲೋಯಿಂಗ್ ಓಕೆ, ಮಕ್ಕಳು ಮರೀರಿ, 4 ವರ್ಷದ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದೆ. ಅದೆಂಥ ಹುಚ್ಚು ಅಭಿಮಾನ ಇರಬೇಕು ಅಂತ ಅಭಿಮಾನಿಗಳಿಗೆ.